ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮೋದಿಯವರ ವಾಷಿಂಗ್ ಮಿಷಿನ್ ಏನಿದೆ ಅದು ಮತ್ತೊಂದು ಸಲ ಇನ್ನೊಂದು ಕಳಂಕಿತ ವ್ಯಕ್ತಿಯನ್ನು ಸ್ವಚ್ಛಂದವಾಗಿ ತೊಳೆದು ಬಿಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಆತನನ್ನು ಪ್ಯೂರಾಗಿ ಮಾಡಿ ಹೊರಗೆ ಹಾಕಿದೆ. ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ IT ಡಿಪಾರ್ಟ್ಮೆಂಟ್. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಎರಡನೇ ಬಾರಿಗೆ ಸತತವಾಗಿ ಮತ್ತೆ ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಅಜಿತ್ ಪವಾರ್ ಅವರ 1,000 ಕೋಟಿ ರೂಪಾಯಿ 1,000 ಕೋಟಿ ರೂಪಾಯಿ ಬೆಲೆಯ ಮೌಲ್ಯದ ಆಸ್ತಿಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ವಾಪಸ್ ಕೊಟ್ಟಿದೆ. ಆ ಕೇಸಲ್ಲಿ ಯಾವುದೇ ಹುರುಳಿಲ್ಲ. ಅವರು ನೀಟಾಗಿದ್ದಾರೆ, ಕ್ಲೀನ್ ಆಗಿದ್ದಾರೆ ಅಂತ ಕ್ಲೀನ್ ಚಿಟ್ ಕೊಟ್ಟು ಅವರನ್ನು ಆ ಆಸ್ತಿಗಳನ್ನು ಅವರಿಗೆ ಒಪ್ಪಿಸಿದ್ದಾರೆ. 1,000 ಕೋಟಿ ರೂಪಾಯಿಗಳ ಆಸ್ತಿಗಳು ವಾಪಸ್ ಬಂದಿದೆ. ಇದನ್ನು 2-3 ವರ್ಷಗಳ ಹಿಂದೆ ಅದನ್ನು ಅವರಿಂದ ED ಅವರು ಸೀಸ್ ಮಾಡ್ಕೊಂಡಿದ್ರು, ಇನ್ಕಮ್ ಟ್ಯಾಕ್ಸ್ ಅವರು ಸೀಸ್ ಮಾಡ್ಕೊಂಡಿದ್ರು. ಸೊ ಇದು ಮಹಾರಾಷ್ಟ್ರ ಆಗಿರಬಹುದು, ಯಾವುದೇ ರಾಜ್ಯ ಆಗಿರಬಹುದು, ನೀವು ವಿರೋಧ ಪಕ್ಷದಲ್ಲಿದ್ದರೆ, BJPಯ ವಿರುದ್ಧ ಇದ್ದರೆ ನೀವು ಭ್ರಷ್ಟಾಚಾರಿಗಳು, ನೀವು ಅತ್ಯಂತ ದೊಡ್ಡ ಲೂಟಿಕೋರರು. ನಿಮ್ಮ ಮೇಲೆ ದಿನ ಬೆಳಗಾದರೆ ಆರೋಪಗಳನ್ನು ಮಾಡ್ತಾರೆ. ಮೋದಿಯವರೇ ಖುದ್ದಾಗಿ ನಿಂತ್ಕೊಂಡು ಭಾಷಣಗಳ ಮೇಲೆ ಭಾಷಣ ಮಾಡ್ತಾರೆ. ನಾ ಖಾವುಂಗ ನಾ ಖಾನೆ ದೂಂಗ. ವಿಪಕ್ಷಗಳು, ಕಾಂಗ್ರೆಸ್ನವರು, NCP ಅವರು, ತೃಣಮೂಲ ಕಾಂಗ್ರೆಸ್ನವರು, ಇನ್ಯಾವುದೋ ಪಕ್ಷ ಅವರೆಲ್ಲ ಲೂಟಿಕೋರರು. ಇಡೀ ದೇಶನ ಲೂಟಿ ಮಾಡ್ತಿದ್ದಾರೆ. ನಾನು ಬಿಡೋದಿಲ್ಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಅವರನ್ನು ಎತ್ಕೊಂಡು ಬಂದು ಹೆದರಿಸಿ ಬೆದರಿಸಿ ಎತ್ಕೊಂಡು ಬಂದು BJP ಸೇರಿಸ್ಕೊಳ್ತೀನಿ. ಆನಂತರ ಅವರನ್ನು ಕ್ಲೀನಾಗಿ ತೊಳೆದು ಕ್ಲೀನ್ ಚಿಟ್ ಕೊಡ್ತೀನಿ. ಎಲ್ಲಿಯವರೆಗೆ ಅವರು ನನಗೆ ಬೆಂಬಲ ಕೊಡ್ತಿರ್ತಾರೋ ಅಲ್ಲಿಯವರೆಗೆ ಆ ಕ್ಲೀನ್ ಚಿಟ್ ವ್ಯಾಲಿಡಿಟಿ ಇರುತ್ತೆ. ಅಜಿತ್ ಪವಾರ್ ನಾಳೆ ಬೆಳಗ್ಗೆ ಏನಾದರೂ ತಿರುಗಿ ಬಿದ್ದರೆ BJPಗೆ ಮತ್ತೆ ಆ ಕೇಸುಗಳು ಓಪನ್ ಆಗ್ತವೆ. ಎಲ್ಲಿಯವರೆಗೆ ಅಜಿತ್ ಪವಾರ್ BJP ಜೊತೆ ಮೋದಿಗೆ ಅನುಕೂಲಕರವಾಗಿರ್ತಾರೋ ಅಲ್ಲಿಯವರೆಗೆ ಮಾತ್ರ ಈ ಕ್ಲೀನ್ ಚಿಟ್ ಇರುತ್ತೆ ಅನ್ನೋದನ್ನು ಸಹ ನಾವು ಗಮನಿಸ್ಕೋಬೇಕು. ಏನಾಗಿತ್ತು ಅಂತಂದರೆ, 3 ವರ್ಷಗಳ ಹಿಂದೆ ಜನಾರ್ದರೇಶ್ವರ್ ಅನ್ನುವಂತಹ ಒಂದು ಶುಗರ್ ಕಂಪನಿ ಇದೆ, ಜರಂದರೇಶ್ವರ್ ಶುಗರ್ ಮಿಲ್ ಅಂತ. ಅದು ದೊಡ್ಡ ಒಂದು ಸ್ಕ್ಯಾಮ್ ನಡೆದಿತ್ತು. ಅಲ್ಲಿ MSCB ಸ್ಕ್ಯಾಮ್ ಅಂತಲೇ ಅದು ಫೇಮಸ್ ಆಗಿತ್ತು. ಆ ಸ್ಕ್ಯಾಮಲ್ಲಿ ಪಾಲ್ಗೊಂಡಿದೆ ಅನ್ನುವಂತಹ ಆರೋಪದ ಮೇಲೆ ಈ ಜರಂದರೇಶ್ವರ್ ಶುಗರ್ ಕಂಪನಿ, ಇದು ಅಜಿತ್ ಪವಾರ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕಂಪನಿ, ಅವರ ಒಡೆತನದ ಕಂಪನಿ, ಅವರ ಕುಟುಂಬದ ಒಡೆತನದ ಕಂಪನಿ. ಆ ಕಂಪನಿಯ ವಿರುದ್ಧ ಸಹ ಆರೋಪಗಳು ಬರ್ತವೆ. ಆಗ ED ತನಿಖೆ ಬರುತ್ತೆ. ಯಾಕೆಂದರೆ ಆವಾಗ ಅವರು BJPಯ ವಿರೋಧ ಪಾಳಯದಲ್ಲಿ ಇದ್ದರು. ಅಂದರೆ ಶರದ್ ಪವಾರ್ ಜೊತೆ ಇದ್ದರು, ಮೂಲ NCP ಇತ್ತಲ್ಲ ಅಲ್ಲಿದ್ದರು. ಹಾಗಾಗಿ ಅವರು ಭ್ರಷ್ಟಾಚಾರಿಗಳು. ಅವ್ರ ಮೇಲೆ ರೇಡ್ ಆಯಿತು, ಎಲ್ಲ ರೀತಿಯಾದಂತಹ ಕ್ರಮಗಳು ಆಯಿತು. 1,000 ಕೋಟಿ ರೂಪಾಯಿ ಮೌಲ್ಯದ ಪಾಸ್ತಿಗಳನ್ನು ಅವರು ಸೀಸ್ ಮಾಡಿಟ್ಕೊಂಡಿದ್ರು. ಆದರೆ ಈಗ ಅದು ಕ್ಲಿಯರ್ ಆಗಿದೆ. ಹೇಗೆ ಕ್ಲಿಯರ್ ಆಗಿದೆ ಅಂದರೆ, ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರೈಬ್ಯುನಲ್ ಅಂತ ಒಂದಿರುತ್ತೆ. ಅಲ್ಲಿ ಹೋಗಿ ವಾದ ವಿವಾದಗಳು ಕೋರ್ಟ್ ಥರನೇ ಅಲ್ಲಿ ವಾದ ಮಂಡಿಸಬೇಕು. ಇಲ್ಲ ಇದು ಸಕ್ರಮ ಆಸ್ತಿ ಅಂತ ವಾದಗಳನ್ನು ಮಂಡಿಸಬೇಕು. ಆ ವಾದಗಳನ್ನು ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಿಷನ್ ಅಪೆಲೇಟ್ ಟ್ರೈಬ್ಯುನಲ್ ಅವರು ಮಂಡಿಸಿದರು. ಬೇನಾಮಿ ಆಸ್ತಿಗಳನ್ನು ಕಂಡುಹಿಡಿಯೋದಕ್ಕೆ, ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತಲೇ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಅಪೆಲೇಟ್ ಟ್ರೈಬ್ಯುನಲ್ ಅಂತ ಒಂದು ಸಂಸ್ಥೆ ಇದೆ. ಅದು ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರೈಬ್ಯುನಲ್ ಮುಂದೆ ಹೋಗಿತ್ತು. ಆದರೆ 3 ವರ್ಷಗಳ ನಂತರ ಈಗ ಅವರು ಗಟ್ಟಿಯಾಗಿ BJP ಜೊತೆ ನಿಂತಿದ್ದಾರಲ್ಲ, ಹಾಗಾಗಿ ಅವರ ಪಕ್ಷವನ್ನು ಒಡೆಯೋದಕ್ಕೆ, ತುಂಡು ಮಾಡೋದಕ್ಕೆ ಸಹಕರಿಸಿದ್ರಲ್ಲ, ಹಾಗಾಗಿ ಇನ್ನು ಮುಂದೆಯೂ ಸಹ ನಿಮ್ಮ ಬೆನ್ನಿಗೆ ನಾನು ಇರ್ತೀನಿ, ಮೋದಿಯವರ ಪರವಾಗಿ ಇರ್ತೀನಿ ಅಂತ ಆಶ್ವಾಸನೆ ಸಿಕ್ಕಿದೆಯಲ್ಲ. ಮತ್ತೆ ಉಪಮುಖ್ಯಮಂತ್ರಿಯಾಗಿ ಅವರು BJP ಸರ್ಕಾರದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ಮೂಲಕ, ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸಿದ 2 ದಿನಕ್ಕೆ ಆ ಕೇಸನ್ನು ಹೊಡೆದು ಹಾಕಿದ್ದಾರೆ. 1,000 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಅವರಿಗೆ ವಾಪಸ್ ಕೊಡುವುದರ ಮೂಲಕ ಅವರ BJP ಕಡೆಗಿನ ನಿಷ್ಠೆಗೆ ಬಹುಮಾನವನ್ನು ಮೋದಿಯವರು ಕರುಣಿಸಿದ್ದಾರೆ ಅಂತಲೇ ಹೇಳಬೇಕು. ಇಷ್ಟು ವರ್ಷಗಳಿಂದ ಪೆಂಡಿಂಗ್ ಇದ್ದದ್ದು ಈ ಸ್ಕ್ಯಾಮ್ ಬಗ್ಗೆ, ಇದೇ ಸ್ಕ್ಯಾಮ್ ಬಗ್ಗೆ ನರೇಂದ್ರ ಮೋದಿ ಅವರು 2019 ಚುನಾವಣೆಯಲ್ಲಿ
ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಎರಡರಲ್ಲಿ ಸಹ ಗುಡುಗಿದ್ರು ಮೈಕ್ ಮುಂದೆ. ಅಜಿತ್ ಪವಾರ್ ಅತ್ಯಂತ ಭ್ರಷ್ಟ ರಾಜಕಾರಣಿ, ಈ ದೇಶ ಕಂಡಂತಹ ಅತ್ಯಂತ ಭ್ರಷ್ಟ ರಾಜಕಾರಣಿ, ಸಾವಿರಾರು ಕೋಟಿ ಲೂಟಿ ಹೊಡೆದುಬಿಟ್ಟಿದ್ದಾರೆ ಈ ರಾಜ್ಯದ್ದು, ಈ ದೇಶದ್ದು ಅಂತ ಗುಡುಗಿದ್ರು. ಆ ಗುಡುಗುವಿಕೆಯಲ್ಲಿ ಪ್ರಸ್ತಾಪ ಆದಂತಹ ಸ್ಕ್ಯಾಮ್ ಇವತ್ತು BJPಯ ಜೊತೆ ಇರೋ ಕಾರಣಕ್ಕಾಗಿ ಕ್ಲೀನ್ ಚಿಟ್ ಆಗೋಯ್ತು. ನಾ ಖಾವುಂಗಾ ನಾ ಖಾನೆ ದೂಂಗಾ, ಎಲ್ಲಿಯವರೆಗೆ? ನೀವು ನನ್ನ ಜೊತೆ ಇರೋವರೆಗೆ. ನೀವು ನನ್ನ ಜೊತೆ ಇದ್ದರೆ ಆ ಒಂದು ಹೇಳಿಕೆ ನಿಮಗೆ ಅನ್ವಯ ಆಗೋದಿಲ್ಲ. ನೀವು ವಿಪಕ್ಷದಲ್ಲಿದ್ದರೆ ಮಾತ್ರ ನಾ ಖಾವುಂಗಾ ನಾ ಖಾನೆ ದೂಂಗಾ. ನನ್ನ ಜೊತೆ ಇದ್ದರೆ ನೀವು ಖಾವುಂಗಾ, ಖಾನೆ ದೂಂಗಾ, ಲೂಟ್ನೆ ದೂಂಗಾ ಎಲ್ಲವೂ ಅಲೋಡ್. ಅದಕ್ಕೆ ಇನ್ನೊಂದು ಸ್ಪಷ್ಟವಾದ ಸಾಕ್ಷಿ ಅಜಿತ್ ಪವಾರ್ ಕ್ಲೀನ್ ಚಿಟ್. ಮತ್ತೆ ಹೇಳ್ತಾ ಇದ್ದೀನಿ, 1,000 ಕೋಟಿ ರೂಪಾಯಿಗಳ ಆಸ್ತಿಯನ್ನು, ಅಷ್ಟು ಮೌಲ್ಯದ ಆಸ್ತಿಪಾಸ್ತಿಗಳನ್ನು ಈಗ ವಾಪಸ್ ಕೊಟ್ಟಿದ್ದಾರೆ. ಇದು ಈ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾನ್ಯ ನರೇಂದ್ರ ಮೋದಿಗಳು ಪ್ರಧಾನಮಂತ್ರಿಗಳು ಕೈಗೊಂಡಿರುವಂತಹ ಸಮರದ ಉತ್ತುಂಗ ಅಂತಲೇ ಕರೀಬೋದು. ಇಲ್ಲಿಯವರೆಗಿನ ಸಮರ ಏನಿದೆಯಲ್ಲ, ಅವರು ಸಾರ್ಕೊಂಡು ಬಂದಿದ್ದಾರಲ್ಲ, 10 ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರಲ್ಲ ಭ್ರಷ್ಟಾಚಾರದ ವಿರುದ್ಧ ಅಂತ. ಮತ್ತು ಅವರ ಭಕ್ತಾದಿಗಳು ದಿನ ಬೆಳಗಾದರೆ ಹೇಳ್ತಾರಲ್ಲ, ಮೋದಿ ಬಂದಿದೆ, ಭ್ರಷ್ಟಾಚಾರ ಬಂದ್. ಮೋದಿಗೆ ಹಿಂದೆ ಮುಂದೆ ಯಾರಿಲ್ಲ, ಯಾರಿಗೋಸ್ಕರ ಭ್ರಷ್ಟಾಚಾರ ಮಾಡಬೇಕು? ಇದೆಲ್ಲ ಏನಿದು? ಸೊ ಅಟ್ಟರ್ ನಾನ್ಸೆನ್ಸ್ ಈ ದೇಶಕ್ಕೆ. ನರೇಂದ್ರ ಮೋದಿಯವರ ಆಡಳಿತ ಅನ್ನೋದು ಅಟ್ಟರ್ ನಾನ್ಸೆನ್ಸ್ ಆಗೋಗಿದೆ. ಎಲ್ರಿಗೂ ಓಪನ್ ಆಗಿ ಗೊತ್ತಿದೆ. BJPಗೆ ಹೋಗು ಕ್ಲೀನ್ ಚಿಟ್ ತಗೋ, BJPಗೆ ಹೋಗು ಕ್ಲೀನ್ ಚಿಟ್ ತಗೋ. ಅದು ಸಹ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಇಲ್ಲಿ ವೋಟಿಂಗ್ ಆಗುತ್ತೆ. ಆ ವೋಟಿಂಗಿಂದ ಬಂದಂತಹ ರಿಸಲ್ಟನ್ನು ನಾವು ಒಪ್ಕೊಳ್ತೀವಿ. ಆ ರಿಸಲ್ಟ್ ಆಧಾರದ ಮೇಲೆ ನಮ್ಮನ್ನು ಆಳ್ವಿಕೆ ಆಗುವವರ ಆಯ್ಕೆ ಆಗುತ್ತೆ. ನಾವು ಆಳಿಸ್ಕೊಳ್ತಾನೆ ಇರ್ತೀವಿ. ಇಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.